ಚಂದ್ರಿಕಾ, ಪೊಲೀಸರು ಇಲ್ಲೇ ಇದ್ದಾರೆ. ಈ ದರಿದ್ರದವನ್ ಯಾಕ್ರಿ ಬಂದಿದ್ದಾನೆ? ಏನ್ ಮಾತಾಡ್ಕೊತಿದಾರೆ ಇವರು? ಐ ಥಿಂಕ್ ನಿತ್ಯ ಬೇರೆ, ಅವಳು ಬೇರೆ. ಅವಳು ಖಂಡಿತವಾಗ್ಲೂ ನಿತ್ಯ ಅಲ್ಲ. ಅಂದ್ರೆ ಏನ್ ಸರ್, ಅವರು ಸತ್ತೋಗಿರೋ ನಿತ್ಯ ಸಿಸ್ಟರ್ ಗಂಗಾ ಅಂತೀರಾ? ಅಯ್ಯೋಯ್ಯೋ, ಇವನ್ ಕಂಡು ಹಿಡಿದ್ಬಿಟ್ಟ ಚಂದ್ರಿಕಾ. ಕತೆ ಮುಗೀತು. ಕೊನೆಗೂ ಇವನಿಂದ ಗಂಗಾ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೇನೋ? ಇಲ್ಲ ಸ್ವಾಮಿ, ಗಂಗಾ ಸತ್ತು ಹೋಗಿದ್ದಾಳೆ. ಬದುಕಿ ವಾಪಸ್ ಬರೋದು ಅನ್ನೋದು ಹೈಲಿ ಇಂಪಾಸಿಬಲ್. ಮತ್ತೆ ಆಕೆ ನಿತ್ಯ ಅಲ್ಲ ಅಂತಿದ್ದೀರಾ? ನಿತ್ಯಾನಲ್ಲೇ 2 ಬಾಡಿ ಲ್ಯಾಂಗ್ವೇಜ್ ಇರ್ಬೋದಲ್ವಾ? ಅಮ್ಮನ ಮುಂದೆ ಒಂಥರ, ನಮ್ಮ ಮುಂದೆ ಒಂಥರ ನಾಟಕ ಮಾಡ್ತಿರ್ಬೋದೇನೋ. ಬದುಕಿಸ್ದೆ ದೇವ್ರೆ, ಸ್ವಲ್ಪ ಹೊತ್ತು ಹಾಗೆ ಅಂದ್ಕೋ. ಅವರು ಪೊಲೀಸ್ ಅವರು, ಯಾವಾಗ ಹೇಗಿರ್ತಾರೋ ಏನು ಗೊತ್ತಾಗಲ್ಲ ರೀ. ಏನಾಯ್ತು ಸ್ವಾಮಿ? ತಾಯಿ ಮಗಳು ಒಂದೇ ಜಾಗದಲ್ಲಿ ಸೇರಿದರೆ ಚೆಲವಯ್ಯ. ಅವರು ಭೇಟಿ ಆಗ್ತಾರ ಸ್ವಾಮಿ? ಏನೋ ಆ ಶಿವಪ್ಪನ ಆಟ ಹೇಗಿದೆಯೋ. ಭೇಟಿ ಮಾಡಿಸ್ಬೇಕು ಅನ್ಕೊಂಡ್ರೆ ಮಾಡಿಸ್ತಾನೆ, ಭೇಟಿ ಮಾಡಿಸ್ಬಾರ್ದು ಅನ್ಕೊಂಡ್ರೆ ಭೇಟಿ ಮಾಡಿಸಲ್ಲ. ಏನ್ ಬೇಕಾದ್ರೂ ನಡೀಬಹುದು. ನಿಮ್ಗೂ ಕೂಡ ದೇವ್ರಂದ್ರೆ ಭಕ್ತಿ ಇದೆಯಾ? ದೇವ್ರಿಗೋಸ್ಕರ ಅಲ್ಲ, ನಿಮ್ಮ ಅಳಿಯಂಗೋಸ್ಕರ ಬಂದಿದ್ದೀನಿ. ಜೈ ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ಅಂತ ಸ್ವಾಮೀಜಿ ಹೇಳಿದ್ರು. ಓ ಓಕೆ ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಡಾಟರ್ ನಿತ್ಯ ಅವ್ರ ಬಗ್ಗೆ ಒಂದು ಮಾತು ಕೇಳ್ಬೋದಾ? ಏನು? ಅವಳಿಗೆ 2 ಬಾಡಿ ಲ್ಯಾಂಗ್ವೇಜ್ ಇದೆಯೇನೋ ಅಂತ ನನ್ನ ಅನುಮಾನ. ಅಯ್ಯೋ, ಮತ್ತೆ ಇವನ್ ಬಂದಲ್ರಿ. ಏನ್ ಮಾತಾಡ್ಕೋತಿದಾರೋ ಏನೋ. ನೀನ್ ಹೇಳಿದ್ದು ನಿಜಾನೇ ಚಂದ್ರಿಕಾ. ಈ ಪೊಲೀಸು ಯಾವಾಗ ಹೇಗಿರ್ತಾನೋ ಗೊತ್ತಿಲ್ಲ. ಹಾಗ್ಯಾಕೆ ಹೇಳ್ತಾ ಇದ್ದೀರಾ? ಐ ಮೀನ್, ನಿಮ್ಮುಂದೆ ಒಂಥರ, ನಮ್ಮುಂದೆ ಒಂಥರ ನಾಟಕ ಮಾಡ್ತಿದ್ದಾಳೇನೋ ಅಂತ. 2 ಕ್ಯಾರೆಕ್ಟರ್ಸ್ಗೆ ಸಂಬಂಧನೇ ಇಲ್ಲ. ಒಂದು ಕ್ಯಾರೆಕ್ಟರ್ನು ಡೆವಿಲ್ ಆದ್ರೆ ಇನ್ನೊಂದು ಕ್ಯಾರೆಕ್ಟರ್ ನೋಡಿದ್ರೆ ದೇವ್ರೆ. ನೀವೇನ್ ಹೇಳ್ತಾ ಇದ್ದೀರಾ? ನಮ್ಮ ಸ್ವಾಮಿ ಭಾಷೆಯಲ್ಲಿ ಪಕ್ಕ ಹೇಳಬೇಕು ಅಂದ್ರೆ, ನಿತ್ಯ ಕೆಲವು ಸರಿ ಸತ್ತೋಗಿರೋ ಗಂಗಾ ಹಾಗೆ ಬಿಹೇವ್ ಮಾಡ್ತಾ ಇರ್ತಾಳೆ. ಕಂಪ್ಲೀಟ್ ಚೇಂಜ್. ಯಾವಾಗ ಅಬ್ಸರ್ವ್ ಮಾಡಿದ್ರಿ? ಈಗಷ್ಟೇ. ನೀವಿಬ್ರು ಪ್ರದಕ್ಷಿಣೆ ಹಾಕ್ತಿದ್ರಿ ಅಲ್ವಾ, ಅವಾಗ ನೋಡ್ದೆ. ನನ್ ಜೊತೆ ನಿತ್ಯ ಬಂದಿದ್ಲಾ? ಅಷ್ಟು ಆಶ್ಚರ್ಯ ಪಡ್ತಾ ಇದ್ದೀರಲ್ಲ. ಅವಳು ನಿತ್ಯ ಹೌದೋ ಅಲ್ವೋ, ಅವಳನ್ನ ನೋಡಿಲ್ವಾ? ಅಂದ್ರೆ ನಾನು ಗಮನಿಸ್ಲಿಲ್ಲ. ಹಾ, ನೀವು ಕನ್ಫ್ಯೂಸ್ ಆಗೋದಕ್ಕೆ ಕಾರಣ ನಿತ್ಯ ಗಂಗಾ ಹಾಗೆ ಡ್ರೆಸ್ ಮಾಡ್ಕೊಂಡಿದ್ದಾಳೆ, ಅವಳ ಅಕ್ಕನ ಹಾಗೆ ವರ್ತಿಸ್ತಿದ್ದಾಳೆ. ಓ, ಅದ ರೀಸನ್. ಅರ್ಥ ಆಯ್ತು ಮೇಡಮ್. ಯು ಪ್ಲೀಸ್ ಕ್ಯಾರಿ ಆನ್.
ಯಾಕೆ ಹೇಳಲಿಲ್ಲ? ಅಂದ್ರೆ ನಿತ್ಯ ಅದು ಅದು ಬೇಕು ಅಂತಾನೆ ಹೇಳಿಲ್ಲಮ್ಮ. ಇವರು ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ ಮೇಡಮ್, ನೀವು ಸ್ವಲ್ಪ ಜೋರಾಗಿ ಕೇಳಿ. ಮರ್ಯಾದೆಯಿಂದ ನಿಜ ಹೇಳಿ. ನನ್ನ ಹತ್ರ ಏನ್ ಮುಚ್ಚಿಡ್ತಾ ಇದ್ದೀರಾ ನೀವು? ಏನು ಮುಚ್ಚಿಟ್ಟಿಲ್ಲಮ್ಮ. ಆ ನಾಣಿ ಸುಮ್ನೆ ಏನನ್ನೋ ಹೇಳ್ತಿದ್ದಾನೆ. ನಾನು ಏನೇನೋ ಹೇಳ್ತಿದ್ದೀನ, ಬೇಕಂದ್ರೆ ಮಕ್ಕಳ ಹತ್ರ ಹೇಳಿಸ್ತಿ. ಅಭಿ, ದಿವ್ಯಾ ಎಲ್ಲಿಗೋದ್ರು? ಇವ್ರು ಮತ್ತೆ ಮಿಸ್ ಆದ್ರು. ಅಭಿ, ದಿವ್ಯಾ, ಅಭಿ, ಅಮ್ಮ ದಿವ್ಯಾ. ನೋಡಿ, ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರನೇ ನಾಟಕ ಮಾಡಬೇಕು ಅಂದ್ಕೊಂಡ್ರೆ ಈ ಊರಲ್ಲೇ ನಿಮಗೆ ಸಮಾಧಿ ಕಟ್ತೀನಿ. ನೀವಿಬ್ರು ಬದುಕಿರೋವಾಗ್ಲೇ ಸಾಯಿಸಿ ಹೂತಾಕ್ತೀನಿ. ನೋಡ್ದ್ಯಾ, ನಿತ್ಯ ಅವಾಗ ಹೆಂಗಿದ್ಲು ಇವಾಗ ಹೆಂಗಿದ್ದಾಳೆ? ಹೌದು ಸರ್, ನಾಣಿ ಕೂಡ ಮಾತಾಡ್ತಾ ಇದ್ದಾನೆ. ನೀವು ಅಂದ ಹಾಗೆ ನಿತ್ಯ ತುಂಬ ಟಿಪಿಕಲ್ ಕ್ಯಾರೆಕ್ಟರ್.